ನಮಸ್ಕಾರ ದೇವರು ಎಲ್ರಿಗೂ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಆದರದ ಸುಸ್ವಾಗತ. ಪಲ್ಲವಿ ಅಂತ ಹೇಳಿ 5.9 ಅಡಿ ಇದ್ದಾರೆ. ಓಕೆ, ಇವರು ವಾಸ ಬಂದ್ಬಿಟ್ಟು ನಾಗಲಾಪುರದಲ್ಲಿ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ಅದೇ ಒಂದು ಸ್ವಂತ ಊರಾಗಿರುತ್ತೆ. ಇನ್ನು ಬಯಕೆ ವಿಚಾರಕ್ಕೆ ಬರೋದಾದರೆ 3 ಅಡಿ ಇದ್ರೂ ಓಕೆನೆ, ಏಕೆಂದರೆ ಅಂಥವರಿಗೆ ಹೆಚ್ಚು ತೂತು ಸಿಕ್ಕಿರೋಲ್ಲ. ಕೊಟ್ಟರೆ ಇಡೀ ರಾತ್ರಿ ಜಾಗರಣೆ ಮಾಡ್ತಾರೆ, ಬೇಕಾದರೆ ಜಾಗರಣೆಯನ್ನು ಕೂಡ ಮಾಡಿಸ್ತಾರೆ ಬೇರೆಯವ್ರಿಗೂ ಕೂಡ ಇಲ್ಲಿ ಅಂತ ಇವರ ಒಂದು ಬಯಕೆಯ ಒಂದು ಮಾತಾಗಿರುತ್ತೆ. ಇನ್ನು ಜಾತಿ ಬಂದ್ಬಿಟ್ಟು ಆದಿ ದ್ರಾವಿಡರು ಅಂತ ಹೇಳಿದ್ದಾರೆ, ಅಂದರೆ SC ಆಗಿರುತ್ತೆ ಇದು. ಆದಿ ದ್ರಾವಿಡರು ಇವರು, ಓಕೆನಾ, ಆದಿ ಕರ್ನಾಟಕ ಅಲ್ಲ ಆಮೇಲೆ, ಓಕೆನಾ. ಇದಿಷ್ಟು ಇವರು ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಡಿಮೆ ಎತ್ತರದ ಒಂದು ಸಮಸ್ಯೆ ಇದ್ದವ್ರಿಗೆ ಅದ್ರ ಬಗ್ಗೆ ಇಲ್ಲಿ ಇವರು ಬಂದು ಅನಿಸಿಕೆನ ತಿಳಿಸ್ಕೊಟ್ಟಿದ್ದಾರೆ. ಏನೇನು ಅಂತ ನೋಡ್ತಾ ಹೋಗೋಣ. ಕೆಲವರಿಗೆ ಕುಳ್ಳ ಇರ್ತಾರೆ ಅಂತ ಸಂಕೋಚ ಹಾಗೆ ನಿರಾಸೆ ಮನೋಭಾವ ಹೊಂದಿರ್ತಾರೆ. ಯಾರೂ ತೂತು ಕೊಡಲ್ಲ ಅಂತ, ಆದರೆ ಅದು ತಪ್ಪು ಕಲ್ಪನೆ. ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಪಕ್ಕ ದೆಂಗೋದಕ್ಕೆ ಸಿಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಕೆಲವರಿಗೆ ಆ ರೀತಿಯ ಒಂದು ಮನೋಭಾವ ಇಟ್ಕೊಂಡು ಅವರ ಒಂದು ಇಡೀ ಒಂದು ಜೀವನನ ಕಳೀತಾ ಇರ್ತಾರೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಓಕೆನಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೊದಲು ತಾಳ್ಮೆ ಇರಬೇಕು, ಅಷ್ಟೇ, ಇನ್ನೇನು ಬೇಡ. ಅದಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಗುಣಗಳು ಹೀಗೆ ಇರಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಗಟ್ಟಿಯಾಗಿದ್ದರೆ ಓಕೆ, ಕುಳ್ಳವಾದರೂ ಸರಿಯೇ ಅಥವಾ ಎತ್ತರವಾದ್ರೂ ಸರಿಯೇ, ಒಟ್ಟಲ್ಲಿ ಏನಾದರೂ ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು. ಅದೇನೇ ಸಮಸ್ಯೆ ಇರಲಿ ಗೊಂದಲವನ್ನು ಇಟ್ಕೋಬಾರದು. ನೇರವಾಗಿ ಅದೇನೇ ಇದ್ರೂ ಆಗುತ್ತೋ ಬಿಡುತ್ತೋ ಮಾತಿನಲ್ಲಿ ಹೇಳಬೇಕು. ಪ್ರಾಮಾಣಿಕನಾಗಿರಬೇಕು. ಜಿಗುದು ಅಥವಾ ಎಗರಿ ಮಾಡುವ ಅಭ್ಯಾಸ ಇರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ, ಓಕೆನಾ. ನೆಕ್ಸ್ಟು ದಿನನಿತ್ಯವೂ ಯೋಗಾಭ್ಯಾಸ ಇದ್ದರೆ ಒಳ್ಳೆಯದು, ಅದ್ಭುತ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಆಲ್ಮಂಡು ಸ್ನೇಹಿತರೆ, ಆಲ್ಮಂಡ್ ಇದರಿಂದ ಏನಪ್ಪ ಬೆನಿಫಿಟ್ಸ್ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಇವರು ಆಲ್ಮಂಡ್ ಬೆಳೀತಾರಂತೆ ಇವರ ರಿಲೇಟಿವ್ಸು. ನೋಡಿ, ರಿಚ್ ಇನ್ ನ್ಯೂಟ್ರಿಯೆಂಟ್ಸ್, ಹೈ ಇನ್ ಇದರಲ್ಲೆಲ್ಲ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಗುಡ್ ಫಾರ್ ಹಾರ್ಟ್ ಹೆಲ್ತ್ಗೆ, ಲೋವರ್ ಬ್ಯಾಡ್ ಕೊಲೆಸ್ಟ್ರಾಲು, ಇಂಪ್ರೂವ್ಸ್ ಗುಡ್ ಕೊಲೆಸ್ಟ್ರಾಲ್ಸ್, ರೆಡ್ಯೂಸಸ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ದಾರೆ. ಒಂದು ಹಾರ್ಟ್ಗೆ ತುಂಬ ಒಳ್ಳೆಯದಿದು ಆಲ್ಮಂಡು, ಅಂದರೆ ಏನು ಬಾದಾಮಿ. ಇಂಪ್ರೂವ್ ಸ್ಕಿನ್ ಆ್ಯಂಡ್ ಹೇರ್, ವಿಟಮಿನ್ ಇ ಗಿವ್ಸ್ ಗ್ಲೋಯಿಂಗ್ ಸ್ಕಿನ್ನು, ಆಲ್ಮಂಡ್ ಆಯಿಲ್ ಸ್ಟ್ರೆಂಥನ್ಸ್ ಹೇರ್ಸ್ ಆ್ಯಂಡ್ ಸ್ಕಾಲ್ಪ್ ಅಂತ ಹೇಳಿದ್ದಾರೆ. ಅಂದರೆ ವಿಟಮಿನ್ ಇ ಸಿಗುತ್ತೆ ಇದರಿಂದ, ಓಕೆನಾ, ಆಲ್ಮಂಡಿಂದ. ಮತ್ತು ಸ್ಕಿನ್ಗೆ ಮತ್ತು ಹೇರ್ಗೆ ಭಾಳ ಒಳ್ಳೆಯದು ಸ್ನೇಹಿತರೆ. ಇನ್ನು ಬೂಸ್ಟ್ ಇಮ್ಯುನಿಟಿ ಅಂತ ಹೇಳಿದ್ದಾರೆ. ಆ್ಯಂಟಿಆಕ್ಸಿಡೆಂಟ್ಸ್ ಆ್ಯಂಡ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇಂಪ್ರೂವ್ ಬಾಡಿ ರೆಸಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಬೂಸ್ಟ್ ಇಮ್ಯುನಿಟಿ ಮಾಡುತ್ತೆ, ಓಕೆನಾ. ಇದರಲ್ಲಿ ಆಲ್ಮಂಡಲ್ಲಿ ಆ್ಯಂಟಿಆಕ್ಸಿಡೆಂಟ್ಸ್ ಇರುತ್ತೆ ಸ್ನೇಹಿತರೆ, ತುಂಬಾ ಇರುತ್ತೆ, ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಏನಂದರೆ ಆರೋಗ್ಯಕ್ಕೆ ಒಳ್ಳೆಯದು.